ಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಈಗ ನಾನು ಧರ್ಮಸ್ಥಳದಲ್ಲಿದ್ದೀನಿ. 7:30 8 ಗಂಟೆ ಊಟ ಮಾಡಿದ್ದು ಕಟೀಲು ದೇವಸ್ಥಾನದಲ್ಲಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಈಗ ತಿಂಡಿ ತಿನ್ಬೇಕು. ಫಸ್ಟ್ ತಿಂಡಿ ತಿಂದು ಆಮೇಲೆ ಎಂಟ್ರಿ, ಫುಲ್ಲು ದರ್ಶನ. ಅತಿಥಿ ಉಪಗ್ರಹ ಯಾರಿಗೂ ಯಾವ ಹೋಟ್ಲ್ ಅಂತ ಹೋಗಾಯ್ತು. ಈಗ ನನಗೆ ಈ ಹೋಟ್ಲ್ ಹೆಸರು ಗೊತ್ತಿಲ್ಲ. ನಾನು ಸ್ನ್ಯಾಪ್ ಹಾಕಿದ್ದೆ ಹೋಟ್ಲಲ್ಲಿ, ಅದ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ. ಈಗ ಹೋಟ್ಲು ಚೆನ್ನಾಗಿದೆ, ನಿಜವಾಗ್ಲೂ ಮಾತ್ರ ಬರೋಬ್ಬರಿ ತಿಂದುಬಿಟ್ಟಾನೆ. ಹೌದೌದು, ನಿಜವಾಗ್ಲು ಭಾಳ ತಿಂದಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗೋಣ ಗಾಯ್ತು. ಇಷ್ಟು ದೇವಸ್ಥಾನದಲ್ಲಿ ಯಾವ ಥರ ರಶ್ ಐತೆ ಅಂತ ತೋರಿಸ್ತಿರುತ್ತೆ. ಸೊ ಗಾಯ್ಸ್ ಯಾರು ನೋಡ್ರಿ, ಇಲ್ಲಿ ಇವನು ನೋಡೋಣಂತೆ ಗಾಯ್ಸ್. ಈಗ ಅಲ್ಲಿ ದೇವಸ್ಥಾನ ಹತ್ರ ಯಾವ ಥರ ರಶ್ ಇರುತ್ತೆ ಅಂತ ಅಲ್ಲೊಂದ್ಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ರಶ್. ಸೊ ಗಾಯ್ಸ್ ಈಗ ನಾವು ಧರ್ಮಸ್ಥಳದಲ್ಲಿ ಇದ್ದೀವಿ ನೋಡಿ. ಸೊ ಗಾಯ್ಸ್ ಈಗ ನಾನು ಧರ್ಮಸ್ಥಳದಲ್ಲಿ ಇದ್ದೀನಿ. ಈಗ ನಮ್ಮ ಫ್ಯಾಮಿಲಿ ಮಾಡ್ತೀನಿ. ಇವರು ನಮ್ಮ ಅಪ್ಪಾಜಿ, ಇವಳು ನಮ್ಮ ಅಕ್ಕ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ವಿಕಾಸ್ ಅಂತ ಹೇಳಿ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವರಿಬ್ಬರು ಸಣ್ಣ ಹುಡುಗರು, ಇವ್ರ ಹೆಸರು ಗೊತ್ತಿಲ್ಲ. ಇದು ಯಾರಲ್ಲ ಹುಡುಗಿ ದೇವ ಇದ್ದಂಗೆ ಒಂದ್ ಮಣ ಮೇಕಪ್ ಹಾಕೊಂಡು ಸಣ್ಣ ಹುಡುಗಿ. ಇದು ಸಣ್ಣ ಹುಡುಗಿ. ಹಲೋ, ಅವರ್ಯು ಸೊ ಗೈಸ್ ಇನ್ನು ತುಂಬಾ ಜನ ಇದಾರೆ, ಇನ್ನು 4-5 ಜನ ಇದಾರೆ. ಅವರು ಇಲ್ಲೊಬ್ಬ ಅಣ್ಣನ ಎಂಟ್ರೆ ದಬ್ಬಂಗ. ನೋಡಿರ್ಬೇಕಣ್ಣ ಅಣ್ಣ, ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಈಗಿನ ನಾನು ಕ್ಲಿಪ್ ತಗೊಂಬಂದಿನಿ. ನೋಡ್ರಿ ಅಲ್ಲ, ಇದು ಈಗ ನಾವು ಧರ್ಮಸ್ಥಳದಲ್ಲಿದ್ದೀವಿ. ಈಗ ನಾವು ಹೂವಲ್ಲಿ ಹೋಗ್ತಾ ಇಲ್ಲ ಸರ್. ರಶ್ ಮಾತ್ರ ಐತಿ, ಬರೋಬ್ಬರಿ ಐತಿ. ಕಾಲೆಲ್ಲ ಸುತ್ತಾ ಇದ್ದು ಹೊರಗಡೆ. ಎಷ್ಟು ಬೆಂಕಿ, ಯಪ್ಪ ಎಷ್ಟು ನಮ್ನಿ ಸುತ್ತಾ ಇತ್ತು ಅಂದ್ರೆ ಕಾಲು ಆಗ್ಲಿಲ್ಲ. ಇಲ್ಲರ ಸ್ವಲ್ಪ ಆರಾಮ ಐತಿ, ಸೆಕೆ ಇಲ್ಲ ಇಲ್ಲಿ. ಹೊರ ಮಾತ್ರ ಬಿಸಿಲಿಗೆ ಮಾತ್ರ ಗೈಸರ್ ಎಲ್ಲರಿಗೂ ಮಕ ಅಳಿಸೋಬಿಟ್ಟಿದ್ವಿ. ಫಸ್ಟು ಎಷ್ಟು ಎನರ್ಜೆಟಿಕ್ ಆಗಿದ್ವಿ, ಈಗ ಯಾರು ಅಷ್ಟು ಎನರ್ಜೆಟಿಕ್ ಆಗಿಲ್ಲ. ರಶ್ ನೋಡ್ತೀರಾ, ರಶ್ ಅಲ್ಲಿಂದನೂ ಐತಿ. ಜೊತೆಗೆ ಎದುರುಗಡೆ ನೋಡಿದ್ರೆ ಎದುರುಗಡೆ ನಾವರ ಆರಾಮಾಗಿ ಫ್ರೀಯಾಗಿ ಹೋಗ್ತಾ ಇದ್ದೀವಿ ನೋಡ್ರಿ. ಬಟ್ ಅಲ್ಲಿ ಭಾಳ ರಶ್ ಐತಿ. ಸರ್ ಕರೆಕ್ಟಾಗಿ ದೇವಸ್ಥಾನದಿಂದ ಜನರೆಲ್ಲ ಆ ಕಡೆಯಿಂದ ಹೋಗ್ತಾ ಇದ್ದಾರೆ. ನಮಗೆ ಮಾತ್ರ ಇಲ್ಲಿ ಹೆಸರು ಮಾಡಿದ್ದಾರೆ. ಮತ್ತು ಯಾಕಪ್ಪ ಅಂತಂದರೆ ಇಲ್ಲಿ ಫುಲ್ಲು ಗೋಲ್ಡ್ ಐತಿ, AC ಐತಿ ಫುಲ್ಲು. ನೋಡ್ರಿ ಗೈಸ್, ನಿಮಗೆ ಒಂದ್ಸರಿ ತೋರಿಸ್ಬಿಡ್ತೀನಿ. AC ಅಂದರೆ AC ಎಂಟ್ರಿ ಫುಲ್ಲು. ಇವಾಗ ಈ ತಡಿ ಒಂದು ನಿಮಿಷ. ಸೊ ಗೈಸ್ ಸರ್ ಎಲ್ಲರೂ ಇಲ್ಲಿ ಯಾಕೆ ಕುಂತಾರೆ ಅಂದರೆ ದೇವಸ್ಥಾನ ಈಗ ಭಾಳ ಅಂತಾರೆ 12:30 ಅಥವಾ ಅದು ಓಪನ್ ಮಾಡ್ತಾರಂತೆ. 1 ಗಂಟೆ ಆಗುತ್ತೆ 12:30ಗೆ. ಸೊ ಗೈಸ್ ಸರ್ ಈಗ ಅಲ್ಲಿ ಜ್ಯೂಸ್ ಕೌಂಟರ್ ಐತಿ, ಜ್ಯೂಸ್ ತಗೊಂಬರ್ತೀವಂತೆ. ಸೊ ಗೈಸ್ ಸರ್ ಬನ್ನಿ ಅಲ್ಲಿ ಹೋಗಿ ಜ್ಯೂಸ್ ತಗೊಂಬರೋಣ, ಹೋಗೋಣ. ಮುಗಿಸಿದ್ವಿ ಗೈಸ್, ಈಗ ಸೌತಡ್ಕ ಬಂದಿದ್ವಿ. ಈಗ ನೆಕ್ಸ್ಟ್ ನಾವು ಸುಬ್ರಹ್ಮಣ್ಯ ಹೋಗಾದ್ಮೇಲೆ ಕರೆಕ್ಟಾಗಿ ಮಡಿಕೇರಿ ಒಳಗೆ ಸಿಗ್ತೀವಿ ಗೈಸ್. ಮಡಿಕೇರಿ ಅದು ಬೇರೆ ಸಪ್ರೇಟ್ ಬೇರೆ ಲಾಗ್. ಮತ್ತೆ ಯಾರ ಕೈ ಹಾಕಾರ ಮಡಿಕೇರಿ ಕ್ಯಾನ್ಸಲ್ ಆತಲ್ಲ. ಖಜಾಂಚಿ ಒಪ್ಪಿಸಿ ಫಸ್ಟ್. ಖಜಾಂಚಿ ಈಸ್ ರೆಡಿ. ಅವನು ಅಂತ ಮಾರಾಣ ಸೊ ಗೈಸ್ ಯಾರು ಬನ್ನಿ. ನೆಕ್ಸ್ಟ್ ಈಗ ಅಲ್ಲಿ ದೇವಸ್ಥಾನ ಹತ್ರ ಹೋಗಾದ್ಮೇಲೆ ನಾವು ನಿಮಗೆ ಸಿಗ್ತೀವಿ. ಈಗ ನಾನು ನಿಮಗೆ ತೋರಿಸ್ತೀನಿ. ತಕ್ಕದಿಮ್ಮಿ ಕಾಲೆಲ್ಲ ಸುಡ್ತದೆ ಬಿಸಿಲಿಗೆ. ಗುಂಡು ಡ್ಯಾನ್ಸ್. ಈಗ ನಾನು ನನ್ನ ಸೊಸೆ ಅಂತಾನೆ ಹೇಳ್ಬೋದು. ಗಾಯ್ಸ್ ಇವತ್ತು ನನಗೆ ಸುಡ್ತಾ ಇದೆ, ತುಂಬಾ ಸುಡ್ತಾ ಇದೆ ಗಾಯ್ಸ್. ಓಡ್ಬೇಕು ಗಾಯ್ಸ್. ಯಾರೆಲ್ಲರೂ ಸೈಡಿಂದ ನೆರಳಿಂದ ಬಂದಾರೆ. ಬಟ್ ನಾವೆಲ್ಲ ಬಿಸಿಲಾಗಿ ಬಂಡು ಧೈರ್ಯ ನೋಡ್ರಿ, ನಮ್ದು ಬಂಡು ಧೈರ್ಯ ನೋಡ್ದ ಗಾಯ್ಸ್. ನಮ್ಮ ಬಂಡು ಧೈರ್ಯ ನೋಡ್ರಿ. ನಾವು ಬಿಸಿಲ ನಡ್ಕೊಂಡ್ ಬರ್ತಾ ಇದೀವಿ. ಮತ್ತೆ ಗುಂಡು ಇನ್ನೂ ನಮ್ಮ ತಂಗಿಗೆ ಅಂದ್ರೆ ಸಣ್ಣ ತಂಗಿಗೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ, ಅದನ್ನು ಕೂಡ ಬಿಸಿಲೊಳಗೆ. ಸೊ ಗಾಯ್ಸ್ ಯಾರು ಬನ್ನಿ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ.
ಗೈಸ್ ಯಾರು ಬಿಸಿಲಿಗೆ ನಿಜಾಗ್ಲೂ ಅಲ್ಲಿ ನೋಡ್ಬೇಕಿತ್ತು ನೀವು ಧರ್ಮಸ್ಥಳ ಒಳಗೆ. ಆ ವಿಡಿಯೋ ಐತಾ ಇಲ್ಲ ಗೊತ್ತಿಲ್ಲ. ಅಯ್ಯಯ್ಯೋ ಈಗ ನೋಡ್ರಿ ಗೈಸ್, ಈಗ ತಕ್ಕದಿವಿ ಮತ್ತೆ. ಸೊ ಗೈಸ್ ಯಾರು ಬನ್ನಿ, ದೇವಸ್ಥಾನ ಬಂದಿದ್ದೀವಿ. ರಸ್ ಕೂಡ ಇದೆ ನೋಡ್ರಿ. ಗಾಯ್ಸ್ ತುಂಬಾ ಸುಸ್ತಾಗಿದೆ ಗಾಯ್ಸ್. ಅಯ್ಯೋ ಸರ್ ಬನ್ನಿ ತೋರಿಸ್ತೀನಿ. ಇವತ್ತು ನಾನು ಸುಬ್ರಹ್ಮಣ್ಯ ಬಂದಿದ್ದೀನಿ, ಧರ್ಮಸ್ಥಳ ಮುಗಿಸ್ಕೊಂಡು. ಈಗ ಸುಬ್ರಹ್ಮಣ್ಯ ಬಂದಿದ್ದೀನಿ, ದರ್ಶನ ಕೂಡ ಆಗಿದೆ. ದರ್ಶನ ಸೂಪರ್ ಆಗೈತೆ. ಅಷ್ಟೊಂದು ಜನ ಇರಲಿಲ್ಲ. ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮನೆಗೆ ಹೋಗ್ಬೋದು, ಇಲ್ಲ ನೆಕ್ಸ್ಟ್ ಮಡಿಕೇರಿ ಹೋಗೋದು. ಇವೆರಡರಾಗೊಂದು ಲಾಗು ಗೈಸ್. ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವಾಗ ಫಸ್ಟ್ ನಾವೇ ಸ್ಟಾರ್ಟ್ ಮಾಡಿ ಸರ್. ಈಗ ಇದು ಯಾವ ಮಡಿಕೇರಿ ಕೂರ್ಗ್ ವಾಪಸ್ ಹೋಗ್ಬೇಕಾದರು, ಊರಿಗೆ ವಾಪಸ್ ಹೋಗ್ಬೇಕಾದರು. ಮತ್ತೆ ತಿರುಸ್ಕೊಂಡು 10 ಕಿಲೋಮೀಟರ್ ಮುಂದೋಗಿ ಮತ್ತೆ ಹಿಂದೆ ಬಂದಿರ್ಬೇಕು. ಮೋಸ್ಟ್ಲಿ 20 ಕಿಲೋಮೀಟರ್ ಇರಬೇಕು. ಮೋಸ್ಟ್ಲಿ ನಾನು ಹೋಗಿದ್ದು 20 ಕಿಲೋಮೀಟರ್ ಮುಂದೋಗಿದ್ದೀವಿ. ವಾಪಸ್ ತಿರ್ಸ್ಕೊಂಡು ಮತ್ತೆ ಮಡಿಕೇರಿ ಕೂರ್ಗಿಗೆ ಹೋಗೋಣ ಅಂತ ಬಂದಿದ್ದೇವೆ ಗೈಸ್. ಈಗ ಹೋಗಿ ಫಸ್ಟ್ ಊಟ ಮಾಡೋಣ. ಫಸ್ಟ್ ಟೈಮ್ 8:30 ಊಟ ಮಾಡ್ತಿರೋದು. ಬನ್ನಿ ಗೈಸ್ ಸರ್, ಇಲ್ಲಿ ವೆಜ್ ನಾನ್ ವೆಜ್ ಎರಡು ಇದೆ. ನಾನಂತ ನಾನ್ ವೆಜ್, ನಾನು ನಾನ್ ವೆಜ್. ಸೊ ಗೈಸ್ ಸರ್ ಹೋಗಪ್ಪ ನಾನ್ ವೆಜ್. ಸೊ ಗೈಸ್ ಸರ್ ಈಗ ಕರೆಕ್ಟಾಗಿ ಹೋಟ್ಲಿಗೆ ಬಂದೀವಿ. ಬ್ಯಾಂಬೂ ಹೋಟ್ಲು ಫುಲ್ ಸೈಲೆಂಟ್ ಐತಿ. ಸೊ ಗೈಸ್ ಸರ್ ಬೇಗ ಊಟ ಮಾಡಿ ರೆಸಾರ್ಟಿಗೆ ಕೂಡ ಹೋಗ್ತೀವಿ. ರೆಸಾರ್ಟಿಗೆ ಒಂದ್ಮೇಲೆ ಸಿಗ್ತೀನಿ ಗೈಸ್. ಈಗ ಆಲ್ರೆಡಿ ನಾವು ಮಡಿಕೇರಿಯಲ್ಲಿ ಇದ್ದೀವಿ. ಈಗ 1:30 ತನಕ ಚಿಪ್ಸ್ ಹುಡುಕಿದೀವಿ. ಚಿಪ್ಸ್ ಒಂದು ಕಾಲಾಗಿದೆ ಗೈಸ್. ಚಿಪ್ಸ್ ಚಿಪ್ಸ್ ಹುಡ್ಕಕ್ ಕುಂತೀವಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ನಮಗೆ ನೆಟ್ಟು ಊಟ ಸಿಕ್ಕಿಲ್ಲ. ಹೌದು ಗೈಸ್, ಹೌದು ನಿಜವಲ್ಲೂ ಊಟ ಸಿಗ್ಲಿಲ್ಲ ಕರೆಕ್ಟ್ ಆಗಿ. ಈಗ ಚಿಪ್ಸು ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ. ಹೋಗಿ ಮಲ್ಕೋಬೇಕು. ಬೆಳಗ್ಗೆ ಬರೀ ಥಂಡಿ ಐತೆ, ಭಾರಿ ಥಂಡಿ ಐತಿ ಗೈಸ್.